ಒಳ್ಳೆ ಇದ್ರಂಗ ಆಡ್ತೀಯಕಲ್ಲ, ಒಳ್ಳೆ ಚೈಲ್ಡ್ ಹಂಗೆ ನೀನು ಇಷ್ಟ ಅರ್ಧ ಆಗ್ತಿಲ್ಲ. ನನ್ನ ಬರ್ತಡೇ ದಿನ ಅಳ್ಸವ್ರೆ ಯಾರು ಅಂತ ಎಲ್ಲ ನಾನು ಏನ್ ಹೇಳ ನಿನ್ಗೆ, ಯಾಕೆ ಇಂತು ಅಂದ್ರೆ ನಿಂಗೆ ಗೊತ್ತಿಲ್ವಾ? ಕಾಲು ಹಾಕಿಲ್ಲ ಕಡಿತೆ ನೋಡಿ ಅಂತ ಅಮ್ಮ ನನ್ನ ಸಪ್ಪಿ ಪ್ಯಾಂಟ್ ಹಾಕೊಂಡಿದ್ದಾನಂತೆ ಗೋಳಿ. ಮಾದೇವಕ್ಕೂ ಹುಡ್ತಾ ಹೋಯ್ತು. ಯಾರ್ದೋ ಹುಟ್ಟಪ್ಪ 4 ಗಂಟೆ ರಾತ್ರಿ 3 ಗಂಟೆ ನಡೆ ಮದುವೆ. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ನಂಗೆ ಹೇಳಕ್ ಬರ್ಲಕ್ಕ ಹೇಳತ್ತೆ, ಸುಮ್ನೆ ನಾನು ಹೇಳ್ಕೊಟ್ಟಂಗೆ ಹೇಳತ್ತೆ. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ, ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಸುಶೀಲಾ ಕನ್ನಡತೆ ಮಾಡೋ ನಮಸ್ಕಾರ. ಕನ್ನಡತೆ ಮಾಡೋ ನಮಸ್ಕಾರ. ಇವತ್ತು ನೋಡಿಗೆ ನಿಮ್ಗೆಲ್ಲ ಸ್ವಾಗತ. ನಿಮ್ಗೆಲ್ಲ ಸ್ವಾಗತ. ಇವತ್ತು ನೀವೇನ್ ಮಾಡ್ತಿದಾರೆ ಹೇಳತ್ತೆ? ಒಬ್ಬಿಟ್ಟು ಮಾಡ್ತಿದೀವಿ. ಎಂತಕ್ಕೆ? ಸನ್ನಿ ದೇವ್ರ ಕಥೆ ನೋಡಕ್ ಅದಕ್ಕೆ. ಯಾರ ಮನೇಲಿ? ನಿಮ್ಮ ಮನೇಲಿ. ನಮ್ಮ ಮನೆ ಎಲ್ಲ ಕಣತೆ, ನಮ್ಮ ಅಣ್ಣನ ಮನೆಯನ್ನು ನಮ್ಮ ಅಪ್ಪನ ಮನೇಲಿ. ನಮ್ಮ ಅಪ್ಪನ ಮನೆಯಲ್ಲ ವಯಸ್ಸು ನೋಡಿ ಒಬ್ಬಿಟ್ಟು ತಿರೀತದೆ ನಮ್ಮಮ್ಮ. ಅವ ನೀನು ತಿರಿಯಕ್ ಬರಲ್ಲ, ಇನ್ನೇನ್ ಕಲ್ತೀಯ ವಕ್ತಾನು ಶಿವನೇ. ಎಷ್ಟು ನಮ್ಮ ಮಟ್ಟಿಗೆ ಬಂದು 25 ವರ್ಷ ಆಗಿದೆ, ನಮ್ಮ ಅಮ್ಮಂಗೆ ಇನ್ನೂ ವಕ್ತಾನ ಬರಲ್ಲ ನೋಡಿ. ಅದೇನ್ ಕಲ್ಸ್ಕೊಟ್ಟಿದ್ದಾಳ ನಿಮ್ಮವ್ವ. ನಮ್ಮ ಅತ್ತೆ ಅಟ್ಟಿಯಿಂದನೇ ತಿನ್ನೋದು ವಯಸ್ಸು ನೋಡಿ. ಎರಡು ಬಾಳೆಹಣ್ಣು ಬಟ್ ಲವ್ ಉಳ್ಳ 2 ಬಾಳೆಹಣ್ಣು ಓಟ್ಸ್ ಮೀಲ್ ಗೈಸ್. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಸೈಡ್ ಹ್ಯಾಪಿ ಬರ್ಡೇ. ಕಾಣಿಸ್ತದೆ ನಮ್ಮಮ್ಮ ಎಂತ ಕಿತಾಪತಿ ನೋಡಿ. ಹ್ಯಾಪಿ ಬರ್ತ್ಡೇ ಟು ಯು. ಹೆಂಗಿತ್ತು ಬರ್ತಡೇ ಮಾಡೋಟ್ ಬಂದಿದೆ, ಮಾಡೋದಾಗ ನಮ್ಗೆ ಮಾಡ್ತಿದ್ದೀವಿ ನೀನು. ಅಯ್ಯೋ ತಾಯಿ. ಆಯ್ತು, ನನ್ನ ಬರ್ತಡೇ ಯಾವಾಗ ಹೇಳು ಅಂತ. ನನ್ನ ಬರ್ತಡೇ ಯಾವಾಗ ಹೇಳು ಮತ್ತೆ? ಈ ತಿಂಗಳಲ್ಲ, ಸೆಪ್ಟೆಂಬರ್ 7. ನಿನ್ ಬರ್ತಡೇ ಯಾವಾಗ ಹೇಳು? ಅಪ್ಪನ ಬರ್ತಡೇ ಯಾವಾಗ ಹೇಳು? ಗೊತ್ತಿಲ್ಲ. ಲಿಪ್ಟಿಕ್ ಸಿಕ್ಕದೆ ನಮ್ಮ ಅಮ್ಮಂಗೆ. ಅಯ್ಯೋ, ಇದ್ರ ಕ್ಯಾಪ್ ಯಾರು ಬಿದ್ದಿದ್ದು, ನಾನು ಏನು ಕೆಸ್ಬಿಟ್ಟು ನೀರು ಹೊಲದ ಮಿಂಚ್ ಮಾಡ್ಕೊ. ನೆಕ್ಸ್ಟ್ ವರ್ಷ ಬರ್ತಡೇ ಮಡಿಕೋ. ಇದು ಅದಕ್ಕೆ ಬೇರೆಯವ್ರು ಮಾಡಿರೋದು ನಾನು ಮಡಿಕಲಿ. ತಾಯಿ ಅಕ್ಕ, ಹ್ಯಾಪಿ ಬರ್ತಡೇ ಟು ಯು. ನೀನ್ ಬರ್ತಡೇ ಇಲ್ಲೇ ಸೆಲೆಬ್ರೇಟ್ ಮಾಡೋದು. ಚೆನ್ನಾಗಿದ್ದೆ. ಗೈಸ್, ನಿನ್ನೆ ಒಂದು ಶೂಟ್ಗೆ ಹೋಗಿದ್ದೆ ಗೊತ್ತಾ, ಯೂನಿಲೆಟ್ ಸ್ಟೋರ್ಸ್ ಅಂತ ಅಂದ್ಬಿಟ್ಟು. ಆ ಸ್ಟೋರ್ದು ಪ್ರಮೋಷನ್ ಇತ್ತು ಅಂತ ಅಂದ್ಬಿಟ್ಟು ಬಂದಿದ್ದಾನೆ ನೆನ್ನೆ ಮೈಸೂರು. ಬಟ್ ಆದ್ರೆ ಲೊಕೇಶನ್ ಬೇರೆ. ನಾನು ಹೋಗ್ಬೇಕಾಗಿದ್ದು ಸಂಗೀತ ಗೆಜೆಟ್ಸ್ಗೆ ಹೋಗದಂತೆ ಅಲ್ಲಿಗೆ ಹೋಗಿ ವಿಡಿಯೋ ಕಳ್ಸಾದ್ಮೇಲೆ ಗೊತ್ತಾಯ್ತು ನಾನು ತಪ್ಪು ಲೊಕೇಶನ್ ಬಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡವನಿ ಅಂತ ಅಂದ್ಬಿಟ್ಟು. ವಿಡಿಯೋ ಒಳಗಡೆ ಹೋದಾಗ ಅವ್ರು ಏನು ಹೇಳಿಲ್ವ ಅಂದ್ರೆ, ಆಕ್ಚುಲ್ ಆಗಿ ಯೂನಿಲೆಟ್ ಸ್ಟೋರ್ಸ್ ಅವರು ಪ್ರಮೋಷನ್ಸ್ ಮಾಡಿಸ್ತಾ ಇರ್ತಾರೆ. ನಂದು ಸರಿ ಆಯ್ತು ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವರು ಬಿಟ್ರು. ನೋಡಿದ್ರೆ ಅದು ತಪ್ಪಾಯ್ತು. ಸೊ ಅದಕ್ಕೆ ಇವಾಗ ತಿರ್ಗಾ ಹೋಗಿ ಸಂಗೀತ ಗೆಜೆಟ್ಸ್ ಹೋಗಿ ದೇವರಾಜರ್ಸ್ ರೋಡ್ಗೆ ಹೋಗಿ ಪ್ರಮೋಷನ್ ಮುಗಿಸಿ ಮನೆಗೆ ಸ್ವಲ್ಪ ತರಕಾರಿ ಎಲ್ಲ ತಗೊಬಂದು ಮನೆಗೆ ಏನೇನೋ ಐಟಮ್ಸ್ ಹೇಳಿದೆ. ಅತ್ತಿಂದ ಮತ್ತೆ ಬಂದು ಬಳ್ಳಳ್ಳಿಗೆ ಹೋಗಿ ನಮ್ಮ ಅಪ್ಪಿ ಅವ್ರನ್ನ ಪಿಕ್ ಮಾಡ್ಕೊಂಡು ಮನೆಗೆ ಕರ್ಕೊಬರ್ಬೇಕು. ಸಿನಿಮಾತ್ಮಕ ಕತೆ ಮಾಡಿಸ್ತಾ ಇವೆಲ್ಲ. ಸೊ ಅದಕ್ಕೆ ಇವಾಗ ಅದಕ್ಕೋಸ್ಕರ ಬೆಳಗ್ಗೆ ಜಾವ ಒಬ್ಬಿಟ್ಟು ಮಾಡ್ತಿರೋದು. ತಿಂಡಿ ಎಲ್ಲ ಮಾಡ್ಕೋತವ್ರೆ. ಈ ಥರ ಆಯ್ತು ವಯಸ್ಸು. ನಿಸರ್ಗ ಮತ್ತೆ ನಿಸರ್ಗ ಅವ್ರು ಬರ್ತಾರೆ, ಜೊತೆಗೆ ಅವ್ರನ್ನೂ ಕರ್ಕೊ ಹೋಗೋ ಬನ್ನಿ. ನಿಸರ್ಗ ಅವ್ರು ಹುಟ್ಟುತ್ತಬ್ಬ ಇವತ್ತು. ನೆನ್ನೆ ನೈಟ್ 12 ಗಂಟೆಗೆ ಸೆಲೆಬ್ರೇಟ್ ಮಾಡಿದ್ದು. ಇವತ್ತು ಹುಟ್ಟುತ್ತಬ್ಬ ಅವ್ರದ್ದು. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಏನೇನೋ ಹೇಳ್ತಿದ್ರು. ಬನ್ನಿ. ಅವಳ ಅಂದಾನ ಕುರಿತೆ ಮನಸ್ಸು ರೆಡಿ ಆಗ್ಬಿಟ್ಟು ಬಡವ್ರ ಪ್ಯಾಂಟ್ ಅಪ್ಪ, ನಿಮ್ ತರ ಶ್ರೀಮಂತರ ನಾವು. ಎಷ್ಟು ನಮ್ಮ ಪ್ಯಾಂಟ್ ನೋಡಿ ಯಾವ ಪ್ಯಾಂಟ್ ಹಾಕ ಬಂದಿದ್ದೀರಾ ಅಂತವ್ರೆ. ನೀವರ ಶ್ರೀಮಂತರು. ಎಲ್ಲಿ ಹೆಂಗ್ ಕರ್ದೋಯ್ತ ಕಾಣೆ ನೋಡ್ರಿ, ಹಿಂಗಾಗದೆ. ಬಟ್ ಆ ಜಾಗದಲ್ಲಿ ಫ್ಲೆಕ್ಸ್ ಹಾಕಿದ ಅಲ್ಲಿ ನೋಡ್ರಿ, ಎಲ್ಲ ಕಿತ್ತು ಹೋಗಿ ಎಲ್ಲ ಕಿತ್ತರದು ಮಡ್ಕೊಳ್ಕಣಪ್ಪ ನಿಸರ್ಗ. ಸೇ ಪಾಪ ಈ ವೈಕ್ಲೆಲ್ಲ ಒಂದು 3 ರಿಕ್ವೆಸ್ಟ್ ಬಂದಿದೆ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಬಟ್ ಯಾವ ರಿಕ್ವೆಸ್ಟು ಇಲ್ಲ, ಎಂಥದ್ದು ಇಲ್ಲ. ಗೈಸ್, ಮೈಸೂರು ಅರಸೋಡಲ್ಲಿ ಇರೋದು ಇವತ್ತು ಶೂಟು. ಸೊ ಬನ್ನಿ ಹೋಗೋಣ. ಹೋಯ್ತು ಅಂದ್ಕೊಳ್ರಿ. ಇಲ್ಲ ನೀವು ಒಳ್ಳೆ ಇದ್ರಂಗ ಆಡ್ತೀಯಕಲ್ಲ, ಒಳ್ಳೆ ಚೈಲ್ಡ್ ಹಂಗೆ ನೀನು ಇಷ್ಟ ಅರ್ಧ ಆಗ್ತಿಲ್ಲ. ಲೇ ಮಗನೇ, ನಿಂದು ಅರ್ಧ ಆಗ್ಲಿಲ್ಲ ಅಂದ್ರೆ ಕೇಳಿ ನಾನು ಹಿಂಗೋಲೆಲ್ಲ ಸೋರ ಮಾಡಿಕೆ ಬುಡ ಬಡಿದೆ ಮೆಂಟ್ಲು ಮದುವೆ ಕಣಂತೆ. ಯಾಕೋ ಇಸ್ರಾರು ಮಗನೇ 1200 ರೂಪಾಯಿ ಸ್ವಿಚ್ ಪ್ಯಾಂಟು ಇದು. ನನ್ನ ಮಗನೇ ತಗೋಬೇಕು ಇವಾಗ. ಮತ್ತೆ ಮುಂದೆ ಅಂತ ನಡೀಲಿ ತಗೊಳ್ಳಲ್ಲ ಅಂದಾಗ ತಗೊಳ್ಳಿಲ್ಲ, ಅರ್ಧಾಗಿರೋ ಪ್ಯಾಂಟ್ ಹಾಕ. ಇಸ್ರಾರ್ ಮಾಡೋದು ಒಂದೊಂದಲ್ಲ ಕಳ. ನೀನ್ ಸೀರಿಯಸ್ ಆಗಿ ಮಚ್ಚ ನೀನ್ ಅದ್ ಹಾಕ ಬರ್ಬಾರ್ದು ಅಂತ ಅರ್ಧಾಕಿದ್ ನೆಕ್ಸ್ಟ್ ಟೈಮ್ ಅರ್ಧಾಗಿರೋ ಪ್ಯಾಂಟ್ ಹಾಕ ಬಂದಿದೆ ಅಲ್ಲ. ಬರೀ ವೇರ್ ಮಾಡೋದೆ. ಎಡವಟ್ಟೆ ನೀನು ಪ್ಯಾಂಟ್ ಹಾಕ ಬಂದಾನ.
ನೋಡ್ಬೇಕು ಯಾಕ ಬರ್ದೇನೆ. ಕಾರ್ ಉಳಿಕೆ ನಾನು ಆಚೆ ಹೋಗಿಲ್ಲ ಶೋರೂಮ್ ಹಿಂಗೆ ಅರ್ಧೋಗೋದ್ರ ಅದಕ್ಕೆ ಕಾರ್ ಉಳಿಕೆ ಹೊಸ ಪ್ಯಾಂಟ್ ಬಂತು. ಈ ಪ್ಯಾಂಟಿಗೆ 1600 ರೂಪಾಯಿ ಅಂತೆ. ಚೆನ್ನಾಗಿದೆ ಒಟ್ಟಿನಲ್ಲಿ. ಗೈಸ್ ಇವಾಗ ನಿಸರ್ಗ ಅವರ ಬರ್ತಡೇ ನಾವು ಚಾಮುಂಡಮ್ಮನ ದೇವಸ್ಥಾನಕ್ಕೆ ಬಂದವಿ. ಹೋದ ಆಷಾಢ ಶುಕ್ರವಾರಕ್ಕೆ ಬರೋಕ್ಕಾಗಿಲ್ಲ. ಇವಾಗ ನಾರ್ಮಲ್ ಶುಕ್ರವಾರ ಇವಾಗ ಬಂದವಿ. ಆರಾಮ ಗೈಸ್ ನಮ್ಮ ಮೈಸೂರವರು ಬೇಜಾರಾಗಲಿ ಖುಷಿ ಆಗಲಿ ಒಳ್ಳೇದಾಗಲಿ ಕೆಟ್ಟದಾಗಲಿ ಒಳ್ಳೇದಾದ್ರೆ ಒಳ್ಳೇದಾದ್ ಮಾಡ್ದಲ್ಲ ತಾಯಿ, ಕೆಟ್ಟದಾಗಿದ್ರೆ ಕೆಟ್ಟದನ್ನ ನೀಗ್ಸವ ತಾಯಿ ಅನ್ಕೊಂಡು ಬರೋದೇ ಚಾಮುಂಡಿ ಬೆಟ್ಟಕ್ಕೆ. ವೆಲ್ಕಮ್ ಟು ಚಾಮುಂಡಿ ಬೆಟ್ಟ. ಹಿಂಗೆ ಸಪೋರ್ಟ್ ಮಾಡ್ತಾರೆ ಓಕೆನಾ. ಎಲ್ಲ ಏನು ಓದ್ತಿದ್ದೀರಾ? ಫಸ್ಟ್ ಇಯರ್ ಡಿಗ್ರಿನಾ? ಆಷಾಢ ಶುಕ್ರವಾರ ಟೈಮಲ್ಲಿ ಸಕ್ಕದಾಗ ಅಲಂಕಾರ ಮಾಡಿದ್ರು ಅನ್ಕೊಳ್ರಿ. ಅದನ್ನ ಮಿಸ್ ಮಾಡ್ಕೊಂಡೆ ಅಂತ ಸಿಕ್ಕಾಪಟ್ಟೆ ಬೇಜಾರಾಯ್ತಿತ್ತು. ಇವಾಗ ಧರ್ಮ ದರ್ಶನಕ್ಕೆ ಹೋಯ್ತಾವೆ ಗೈಸ್. ದೇವಸ್ಥಾನದ ಒಳಗಡೆ ಎಂಟ್ರಿ. ಒಬ್ಬ ಕಾಯಿ ಕದೀತವಳೆ ಕಳ್ಳಿ, ಕಾಯಿ ಕಳ್ಳಿ. ಗೈಸ್ ದೇವ್ರ ದರ್ಶನ ಮುಗೀತು ಅನ್ಕೊಳ್ರಿ. ಎಷ್ಟು ಫ್ರೀಯಾಗಿ ಮಾಡ್ದವ ಅಂದರೆ ವಿತಿನ್ 5 ಮಿನಿಟ್ಸಲ್ಲೇ ಮುಗ್ದೋಯ್ತು. ಹೆಂಗಿತ್ತು ದೇವ್ರ ದರ್ಶನ ಎಲ್ಲ? ಹಾಂ ಸ್ವಲ್ಪ ಜೋರಾಗಿ ಮಾತಾಡ್ರಿ ಕೇಳ್ಸ. ಚೆನ್ನಾಗಿತ್ತು. ಇಲ್ಲಿ ಇಲ್ಲಿ ಕಾರಲ್ಲೆಲ್ಲ ಬಾಯಿ ಬಿಡ್ತೀರಿ ಊರಿಗೆ ಕೇಳ್ಸಂಗೆ. ಎಲ್ಲಿ ಬಿಟ್ಟಿದ್ದೀನಿ ಇವತ್ತು? ಬಿಟ್ಟಿಲ್ಲ. ನಂಗೆ ಯಾರೋ ಒಬ್ರು ಬೇಜಾರು ಮಾಡಿದ್ರು ಅದಕ್ಕೆ ಹಿಂಗೆ ನನ್ನ ಬರ್ತಡೇ ದಿನ ಅಳ್ಸೋರೆ ಯಾರು ಅಂತ. ಹೋದ ವರ್ಷ ಇವ್ರ ಅಣ್ಣ ಅಳಿಸಿದ್ರಂತೆ, ಈ ವರ್ಷ ಯಾರು ವರ್ಷ ಹಿಡ್ಗಾಗೆ ಅಂತ ಕಾಯಿ ಮಾಡಿಕೊಂಡಿದ್ವಲ್ಲ, ಮಚ್ಚಿ ಯಾಕೆ ಹಿಡ್ಕೊಂಡಿದ್ಯಾ ಹೊಡ್ಬಿಟ್ಟು ಎಳ್ಳಿರೋರು ಕೊಡು ಅಂತಾನೆ ಒಳಗೆ ಆಮೇಲೆ ಚಾಮುಂಡಮ್ಮ ದೇವಸ್ಥಾನ ಹೋಗ್ಬಿಟ್ಟು ಮಚ್ಚಿ ದಾರ ಯಾವ ದೇವ್ರು ಕಟ್ಸ್ಕೊತಾ ಇರೋದು ನೀನು ಅಂತ. ಈ ದಾರ ಕಟ್ಸ್ತಾ ಇದ್ರೆ ಇವ್ರು ಬಂದ್ಬಿಡುತ್ತೆ ಅಂತ ಭಯ ಆಯ್ತದ ನನಗೆ. ಬಂದಿತ್ತಲ್ಲ ಚಾಮುಂಡಮ್ಮನೆ ನೋಡ್ದಂಗೈತೆ ನಿನಗೆ. ತ್ರಿಶೂಲ ಒಂದಿಲ್ಲ ಅಷ್ಟೇ. ಯಾಕೋ ಒಡೆಗೆ ನೋಡ್ತಾವ. ಇದು ಹೆಂಗ್ ಕಾಣಿಸ್ತಾಳೆ? ಚೆನ್ನಾಗಿ ಕಾಣ್ತಾವ. ಬರ್ಡೇ ದಿನ ಅದನ್ನು ಕೊಡಲ್ಲ. ಆಯ್ತು ತಗೊಂಡ್ಬಿಟ್ಟಿದೆ. ಬರ್ತಡೇ ದಿವಸ ಒಂದು ಚಾಕ್ಲೇಟ್ ಕೊಟ್ಟಿಲ್ವಲ್ಲ? ಕಾಯಿ ಮಗನೇ ಕಾಯಿ ಆಗಿರೋದು. ನಮ್ಮ ಮೈಸೂರು ವೆದರ್ ಏನು ಸೈಕ್ ಆಗೈತೆ ನೋಡಿ. ನಮ್ಮ ಕರಿಯ ಇಲ್ಲ ನಿಂತವನೆ. ಈ ವ್ಯೂ ಜೊತೆ ಜೋಳ ತಿಂತಿದ್ರೆ ಸ್ವರ್ಗಕ್ಕೆ ಎರಡೇ ಗೇಣು ವೀಸ್ ಸಕ್ಕತ್ ಅನ್ಕೊಳ್ಳಿ. ನಮ್ಮ ಮೈಸೂರು ನೋಡಿ ಎಷ್ಟು ದೊಡ್ಡದಾಗದೆ. 2 ನಿಮಿಷಕ್ಕೆ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು ಅನ್ಕೊಳ್ರಿ. ಹೆವಿ ಜೋರು. ಗೈಸ್ ನಿಸರ್ಗ ಅವ್ರನ್ನ ಅವ್ರ PG ಡ್ರಾಪ್ ಮಾಡಾಯಿತು. ನಮ್ಮ ಮನೆಗೆ ಸ್ವಲ್ಪ ತರಕಾರಿ ತಗೋಬ ಅಂತ ಹೇಳಿತು. ಅದೇ ಕತೆ ಮಾಡಿಸ್ತೇವೆ ಅದಕ್ಕೋಸ್ಕರ. ಸೊ ಫುಲ್ ತರಕಾರಿ ಶಾಪಿಂಗ್ ಇವಾಗ. ಗೈಸ್ ಮಧ್ಯಾಹ್ನ ಊಟನ ಸಂಜೆ ತಿಂತಾವಿ. ಒಳ್ಳೆ ಜಂಕ್ ಫುಡ್ ತಿಂತಾವಿ ಅನ್ಕೊಳ್ರಿ 3 ಜನ. ವಿ ಜಂಗು ಇದು ವಿಜಿ ಎಷ್ಟು ಜಂಗು ಅದು? ಭಯಂಕರ ಜಂಗ್ ಅಂದ್ರೆ ಹೇಳು. ಏನು ಕೊಲೆಸ್ಟ್ರಾಲ್ ಏನು ವಿಜಿ ಇಷ್ಟೆಲ್ಲ ತಿಳ್ಕೊಬಿಟ್ಟಿದ್ಯಾ? ನಂಗೆ ಎಲ್ಲ ಗೊತ್ತಾಗಲ್ಲ, ಅದ್ರ ತೋರ್ಸ್ಕೊಳಲ್ಲ ಅಷ್ಟೇ. ಏನ್ ತೋರ್ಸ್ಕೊಳವೆ? ನೀವು ತಿಳ್ಕೊಬಿಡ್ತಿದ್ರಿ ಅಂತ. ಗೈಸ್ ಗೋಳಿ ನನ್ ಪಕ್ಕ ಕೂತಿರೋದು ನೆನ್ಸಿಟ್ಟು ಸೀರಿಯಸ್ ಆಗಿ ನನ್ನ ಪಕ್ಕ ಕೂತವನೆ ಅಂದ್ರೆ ಯಾವುದೋ ಒಂದು ಪರ್ವತನೇ ಬಂದು ಕುಂತದೆ ಅನ್ನೋ ತರ ನಂಗೆ ಫೀಲ್ ಅನ್ಕೊಳ್ರಿ ತಲೆ. ಆಮೇಲೆ ನಾ ಗಾಡಿ ಓಡಿಸ್ಬೇಕಾದ್ರೆ ಅಟ್ಲೀಸ್ಟ್ ಇಷ್ಟು ಗ್ಯಾಪ್ ಇರ್ತದೆ. ಗೋಳಿಗಳು ಇಲ್ಲಿ ಗಂಟೆ ಬಂದಿರ್ತಾನೆ ಗೋಳಿ. ಪರ್ವತ ಕುಂತ ಪರ್ವತ ಮಾಂಸ ಪರ್ವತ ಗೋಳಿ. ಇವಾಗ ಗೋಳಿ ಅವ್ರ ಒಟ್ಟಿಗೆ ಬಂದವಿ. ನಮ್ಮ ಕಥೆ ಮಾಡಿಸ್ತೇವೆ ಶನಿವಾರ. 2ನೇ ಗೋಳಿ ಮಿನಿ ಗೋಳಿ ಅಲ್ಲ ಇದು. ಗೋಳಿ ಅವರ ತಂಗಿ. ಮಿನಿಮಲಿಸ್ಟಿಕ್ ಗೋಳಿ ಸಣ್ಣ ಹೊಡೋದಲ್ಲ, ಸಣ್ಣ ಕಾಣಿಸ್ತದೆ. ಕೆಂದಗೋಳಿ ಇನ್ನು ಮಟ್ಟಿಗೆ ಏನ್ ಪುಟ್ಕೊಟ್ಟಾರಲ್ಲ. ಯಾವ ಗೊಬ್ಬರ ಹಾಕರಿ ಹೇಳಿ? ಅಲ್ಲ ನಿನ್ಗೂ ಸೇರ್ಸಿ. ನೀನು ಡುಮ್ಡುಮುಖಿ ಇದೆಯಲ್ಲ ಎಣ್ಣೆ ಕುದಲ್ದಾಗೂ ಹೋಗ್ಬೇಡ. ನಾನ್ ಹೇಳ್ತಾನೆ ಕೇಳು. ಪಿಕ್ಚರ್ ಸರಿ ಬಾಯಿ ಇವಾಗ ಪಿಕ್ಚರ್ಗೆ ಇವಾಗ ನಿಜವೂ ಹೋಯ್ತವೆ ಮತ್ತೆ ಬರಲ್ಲ. ಮುಸ್ಕಮ್ಮ ಇದೆಲ್ಲ ಬರೀ ಡಬ್ಬ ಕಾಡ್ತಾನ. ಏನ್ ಡಬ್ಬ ಕಾಡಿಸ್ತೀವಿ. ಪಿಕ್ಚರ್ಗೆ ಯಾವ್ದು ಕರ್ಕ ಹೋಗಿ ನಮ್ಮ ನಿಂಗಮ್ಮನ ಕತೆ ಮುಗಿಸ್ಬಿಟ್ಟು ಹೋಗಬ್ಳ. ಕತೆ ಮುಗಿಸ್ಬಿಟ್ಟು
ಕಥೆ ಮುಗಿಸ್ಬಿಟ್ಟು ಈ ಕತೆ ಮುಗಿಸ್ಬಿಡು. ಅಲ್ಲ ಇವಳು ಯಾಕೆ ಹಿಂಗ್ ಚಿಕ್ಕ ಐಕ್ಳು ಬಟ್ಟೆ ಹಾಕೊಂಡಿದ್ದಾಳು? 3ನೇ ಕ್ಲಾಸ್ 4ನೇ ಕ್ಲಾಸ್ ಬಟ್ಟೆ ಇದು ಸಲ್ಟು ಸಣ್ಣ ಆಗ್ಬಿಟ್ಟಿದ್ಯಪ್ಪಿ. ನಿಜ ಸಣ್ಣ ಆಗ್ಬಿಟ್ಟವಳು. ಸಣ್ಣ ಮುಸ್ಲಿಗಾದೆಯಾ? ಐಟೆಕ್ ಫಿಗರ್ ಅದೇ ನಿನ್ ಮಗಳು ಮುಸ್ಲಿಗಾದೆ ಅಂತ ಬೇರೆ ಕೇಳ್ತಾ. ಇನ್ನೇನು ನಿಂಗಮ್ಮನ್ ನೀನು ಸೇಮ್ ಮಾಮ್ಸ್ ಎಲ್ಲಿಗೆ ಪಯಣ ನಿಮ್ದು ಕತೆ ಮಾಡ್ಸಕ್ ಬರಲ್ವಾ? ಅಂಗಡಿಗೆ ಹೋದ್ವಾ? ಏನಂದ್ರು ಕೇಳು. ಏನಂದ್ರು? ಅಮ್ಮ ಮಗಳು ತರ ಇದೀರಿ ಅಂದ್ರು. ಅಮ್ಮ ಮಗಳು ತರ ಇದ್ದೀರಾ ನೀವಿಬ್ರು. ಮತ್ತೆ ನಿಂಗಮ್ಮನ ಮಗಳಂತ. ಹಾ ಹಂಗ ನಿಂಗಮ್ಮ 2ನೇ ತಾಯಿ. ಮಾಮ್ಸ್ ಎಲ್ಲಿಗೆ ಪಯಣ ನಿಮ್ದು? ಹಾಸ್ಪಿಟಲ್ ಕರ್ಕೊಂಡು ಹೋಗಂತ ಗಾಡಿ ಇಲ್ಲ. ಯಾಕೆ ಫೋನ್ ಮಾಡಿದ್ದೆ ಈಗ? ಗೇಸ್ ನಮ್ಮ ಮಾವನ ಚಿಕ್ಕ ಮಾವನ ಮಗ ಅವನಲ್ಲ ಚಿಕ್ಕಂಡು ವರ್ಷಿತ್ತು ಅವನು ಹಾಸ್ಪಿಟಲ್ ಕರ್ಕೋಬೇಕಂತೆ. ಮನಿಗಮ್ಮ ನೀನು ಹೊತ್ತು ತುಂಬ್ಕೊ ಹೊಂಟೈತಿ ಇವಾಗ. ಪಿಕ್ಚರ್ ಕರ್ಕೋಬೇಕಾ ಬೇಡವಾ ಹೇಳು? ಕನ್ನಡ ಇದು ಅಲ್ಲಿರೋದು ಯಾವ್ದು ಯಾವ ಲ್ಯಾಂಗ್ವೇಜ್? ತಮಿಳಲ್ಲಿ ಇರೋದು ಹೆಂಗ ಅರ್ಥ ಆಯ್ತು ನಿಂಗೆ? ನನ್ಗೆ ಅರ್ಥ ಆಯ್ತಾ? ತಮಿಳು ನಾನು ಆಗ ನೋಡಿನಿ ಪಿಕ್ಚರ್ಗಳ ನಿಜ. ಗೇಸ್ ಇವಾಗ ಅಪ್ಪಿನ ಮತ್ತೆ ನಮ್ಮ ಅತ್ತೆನ ಆಮೇಲೆ ನಮ್ಮ ಹೂವನ್ನ ಆಮೇಲೆ ನಮ್ಮ ಬಿಂದು ಅಕ್ಕನ್ನ ಇಷ್ಟು ಜನನ ನಮ್ಮ ಮನೆ ಕರ್ಕೊಯ್ತವನಿ. ಬಿಂದು ಅಕ್ಕ ಬತ್ತಲ್ಲ ಯಾಕೆ ಕರ್ಕೋಗೋ ಎಲ್ಲ ನಾನು ಏನ್ ಹೇಳಿ ನಿನ್ಗೆ ಯಾಕೆ ಇಂತು ಅಂದ್ರೆ ನಿಂಗೆ ಗೊತ್ತಿಲ್ವಾ? ಲಾರ್ಡ್ ಆಗ್ಲೇ ಎಷ್ಟು ಫೋನ್ ಬಂದವೆ ಎತ್ತು ಕಾರ ಎಮ್ಮೆ ಕರಿ ನಂಗೆ ಆಡ್ತಾನೆ ನಿಂಗೆ ಹಿಂಗ ಆಡ್ದಳು ಬಜಾರ್ ಅನ್ಸ್ಕೊಂಡು ನೀನು ಆಡೋತ್ಗೆ ಮಾನ್ಗೇಟವರು ಊರಿಗೆ ದೊಡ್ಡವರ ಪುರಿ ಉಂಡೆ ನೋಡ್ಲ ಹೆಂಗ್ ಆಡ್ತದಳು ಕಯಪಿ ಅಂತಳಲ್ಲ ನಮ್ಗೆ ವಿಜಯ್. ಗೊತ್ತಿದಂಗೆ ಸೈಲೆಂಟ್ ಆಗ್ಬಿಡ್ತಾವ. ಏನೇನ ನಮ್ಮೂರು ಗೊತ್ತಿದಂಗೆ ಸೈಲೆಂಟ್ ಬರ್ತಿಲ್ಲ ಕಣ ಅದು ಸೈಲೆಂಟ್ ಅನ್ನೋದು. ಊರಲ್ಲಿ ಆರ್ಬಿಟ್ಟಿಸ್ಬಿಡ್ತಲ್ಲ ವಿಜಯ್. ಊರಲ್ಲಿ ಎಲ್ಲ ತಪ್ಪಳಲ್ಲ, ಇರೋರೆಲ್ಲ ಘಟಾನ್ ಗಟಿಗಳೇ. ನಿಮ್ಮೂರಲ್ಲಿ ಅಣ್ಣ ಒಂಚೂರು ಕೇಳು ನಿಮಿಷ. ಕೋಳಿ ಕಾಲ್ ನಂಗವ ನಿನ್ ಕಾಲು ಕೋಳಿ ಕೈ ನಂಗವ. ನನ್ನೊಬ್ಬ ಹಂಗ ನಿಮ್ಮೂರೆಲ್ಲ ನಿಮ್ ತರನೇ ನಮ್ಮೂರಲ್ಲೆಲ್ಲ ನಂಬರ್ 1 ಮಾಂಸ ಪರ್ವತ ಹೆಂಗಿದ್ದು ನಮ್ಗೆ ಸೆಟ್ಲ್ ಆಗ್ಬಿಡ್ತಾ. ನಮ್ಗೆ ಸಪೋರ್ಟ್ ಎಂದುಗಳಿದ್ದು ಎಲ್ಲ. ನೀನು ಅಣ್ಣ ಫೀಲ್ಡಿಂಗ್ ಯಾರ್ದಾಗಿರೋ ಬ್ಯಾಟಿಂಗ್ ನಮ್ದೇ ಆಗಿರ್ಬೇಕಣ್ಣ. ಏನ್ ಬ್ಯಾಟಿಂಗ್ ಆದ್ರೂ ಬೌಲಿಂಗ್ ಮೇಲೆ ಡಿಪೆಂಡ್ ಮಾಡ್ತಾರ. ಬೌಲಿಂಗ್ ಹೊಡೆದಿ ಬ್ಯಾಟರ್ನ ಡಮ್ಮಿ ಮಾಡಕ್ ಬಿಡ್ತಾರ. ನಮ್ಮ ಬಾರಿ ಬ್ಯಾಟಲ್ಲಿ ಹೆಂಗ್ ಕೊಡ್ತೀವಿ ಮಾಡ್ಕೊಡ್ತೀವಿ ಕೊಟ್ಬಿಟ್ಟು. ಇಫ್ ಇದನ್ನ ನಾನು ಹೇಳ್ತಿರೋದ ಕ್ರಿಕೆಟ್ ತಗೋಬಾರ್ದು, ಮನುಷ್ಯಗಾಗ ಅರ್ಥದ ಮಾಡ್ಕೋಬೇಕು ನೀವು. ಬುದ್ಧಿವಂತ ಹೇವಿ ಬುದ್ಧಿವಂತೆ ಜಾಣೆ ಹುಡುಗಿ. ಜಾಣೆ ಹುಡುಗಿ ಒಂದೊಂದ್ಲ ಒಂದು ಅಪ್ಪಿ ಹೇಳೋದೆಲ್ಲ ಸತ್ಯ. ಜಾಣೆ ಸಂಡೋಗಿ ಜ್ವರ ಬಂದಿದ್ದೇವಂತೆ. ನೀ ಬರ್ಲ್ವಾ? ಜ್ವರ ಯಾಕೆ ಬರ್ಸ್ಕೊಂಡಿದ್ದೆ ಮದುವೆ ಎಲ್ಲ ಕುಣಿಬೋದಿತ್ತು ಇವಾಗ ಇದ್ದಿದ್ರೆ. ಹುಸಿ ಸೈನೆ ಬಂದಿಲ್ಲ ನಮ್ಮ ಒಟ್ಟಿಗೆ. ಯಾಕಮ್ಮಿ ಬರಲೇ ಮವ್ವ ಇಲ್ಲಿಂದ ಈ ಡೋರ್ಗೆ ಬರಕ್ಕೆ 1 ನಿಮಿಷ ಮಾಡುತ್ತೆ ನೋಡಿ. 1 2 3 10 ನಿಮಿಷ ಇದು ಸ್ಕೂಲ್ಗೆ ಹೋಗ್ಬೇಕಂತ ಬಾ ನಿಂಗಿ ಇವ್ರು ನಿಂಗೆ ಅವ್ರು ನಿಂಗೆ. ನಮ್ಮವ್ವ ಇಷ್ಟು ಫಾಸ್ಟ್ ಆಗಿ ನಡೀತಲ್ಲ ನಿಂಗಮ್ಮ ನಿಂಗೆ ಯಾಕೆ ನಡಿಯಕ್ಕಾಗಲ್ಲ? ಬಾ ನೀನು ನನ್ ಜೊತೆಲಿ ವಾಕಗ ಅಟ್ಟಿಲಿ ದಯ್ಯ ಬಂದ್ಬಿಟ್ಟು ಅಂತ ಕಿರ್ಚ್ಬಿಟ್ಟಿನಿ. ಆ ವೈಕ್ಳು ಹಸಿ ಹೊತ್ಕೊಂಡ ಸುಧಾರಿಸಿ 3 ಜನಕ್ಕೂ ರಾವಿಡಿ ಸಾಕ್ಬಿಡ್ತಾಗ. ನಿಮ್ಮಟ್ಲು ಕೂತಿದ್ ನೋಡಿದ್ರೆ ನಾನು ಬಾಕಲ್ ತೆಗ್ದಿರೋದು ಗೊತ್ತಿದ್ರೆ ಇವತ್ತು ಗೋಸ್ಟ್ ಪ್ರಾಂಕ್ ಮಾಡಿದ್ನಲ್ಲ ದಗದ್ ಪ್ರಾಂಕ್ ಅದಕ್ಕೆ ಅಂತ ಹೇಳೋದು. ಸಪ್ಪಿ ಅವ್ರಿಗೆ ನಮ್ಮ ಮನೇಲಿ ನೋ ಎಂಟ್ರಿ. ಸ್ನಾನ ಮಾಡ್ಕೊಂಡು ಒಳಕ್ ಹೋಗ್ಬೇಕು, 1 ಡ್ರಮ್ ನೀರು ಹೋಗ್ಬೇಕು. ಮಾಂಸ ಪರ್ವತ 2 ನಿಮ್ಮ ಅಣ್ಣಗೆ 1 ಟ್ಯಾಂಕಿ ನಿಂಗೊಂದು ಡ್ರಮ್ಮು. ನಾನು ಬರೋ ಟೈಮ್ಗೆ ನಮ್ಮ ಉತ್ತರ ಮುನಿಯಪ್ಪನ ಗೊತ್ತು. ಅಪ್ಪ ಅಪ್ಪ ಏನಪ್ಪ ಸಮಾಚಾರ? ಓಹೋ ಅತ್ತೆ, ಓಹೋ ಏನ್ ಒಬ್ಬಿಟ್ಟು ರಾಸಿ ಹಿಂಗ ಹಾಕ್ಬಿಟ್ಟಿದೀರಿ ಅದೇ. ಏನ್ ಬೆಳಗ್ಗೆಯಿಂದ ಫ್ರೀಯಾಗಿ ಕೂತಿದ್ಯಾ? ಕುಂತಿದ್ದೀವಿ ಅಂತ ಬೆಳಗ್ಗೆ ಏನು ಕೆಲಸ ಮಾಡಿದ್ರೆ ಹೆಂಗ್ ಕೂತಿದ್ದಳು ನೋಡು ನಮ್ಮ ಭವ್ಯ ಅಕ್ಕ. ನೀನು ಕೆಲಸ ಮಾಡಿಲ್ಲ ಕಣಿರಕ್ಕ. ಇಷ್ಟು ಒಬ್ಬಿಟ್ಟು ತಕ್ಕ ನಿಂಗೆ ಬೆಳಗ್ಗೆಯಿಂದ ಬೇಕಾಯ್ತಾ? ತಾಯಿ ಏನ್ ತಾಯಿ ಹಿಂಗಾಡ್ಕೆ? ಅಪ್ಪ ಅಲ್ಲಿ ನಂಗೆ ಬೋದ್ದಂತೆ ನಿಮ್ ತಂಗಿ. ಅಪ್ಪ ನಿನ್ ತಂಗಿ ಬೋದ್ದಂತಾನೆ. ನಮ್ಮ ಅಪ್ಪನ ತಂಗಿ ಅಂತ ಬಿಟ್ಟಿರೋದು ಅಷ್ಟೇ. ಅದೇ ಒಬ್ಬಿಟ್ಟು ತಟ್ಟೋದು ಹೇಳ್ಕೊಡು. ಇಷ್ಟು ಬ್ಯೂಟಿಫುಲ್ ಆಗಿ ತಡ್ತೀಯಲ್ಲ. ಏನ್ ತಟ್ಟಿದಾಳ ಕಾಣಿ ಕಣವ. ತಿಂದವ್ರದ್ದು ಯಾವ ಕೋಮಾಗ ಹೋದಾರ ಕಾಣಿ. ನಮ್ಮ ಅತ್ತೆ ತಟ್ಟಿರೋ ಒಬ್ಬಿಟ್ಟ. ಇನ್ನು ಎಣ್ಣೆ ಆಗತ್ತೆ ಹಾಕ್ಬೇಕು ಎಣ್ಣೆಯ ಎಲ್ಲ ತಲೆ ತಿಂತೀನಿ ದಪ್ಪ ಮಾಡ್ಕಲ್ಲ ತಲೆಯ ನೀನು. 3 ಜನನು ಫೋನ್ ನೋಡ್ತವ್ರೆ. ಶಿಷ್ಯ ಏನ್ ಆಡ್ತಾ ಇದ್ದಪ್ಪ ನಿಂಗೆ? ಹೊರಿಗೊಂಡೆ ಏನಿಲ್ಲ ಕಣವ. ಹೊಟ್ಟಿ ಒಳಗೆ ಕಾಲ್ಗಿಲ್ ಇಕ್ಕಿದ್ರೆ
ಏ ಇಕ್ಕಂಗಿಲ್ಲ ಕಾಣಬಹುದಾವೆ ಅಮ್ಮ ಒಳಗ್ ಬತ್ತವಳೆ ಅದೇ ಕಾಲು ಹಾಕಿಲ್ಲ ಕಡೆ ಲೂಚು ನೋಡಿ ಅಂತ ಅಮ್ಮ ನನ್ನ ನನಗೆ ಕಾಲ ನಡಿ ಆಚಕ ತೊಳಿ ನಡಿ ಕಾಲು ಕೈ ಅದೇ ಈ ಕಡೆ ಅಂತ ಸೋಡು ಚೆನ್ನಾಗದ ಸೋಡು ಸಲ್ಟ್ ನೋಡಿ ಹೆಂಗಿದ್ದು ಸಲ್ಟ್ ಟೀ ಸಲ್ಟ್ ಚೆನ್ನಾಗಿ ಅಂಬರೀಸ್ಕತಿ ಕಣೆ ಇಲ್ಲೋದ್ರು ಟೀ ಸಲ್ಟ್ ಗೈಸ್ ಇವತ್ತು ನಮ್ಮ ಮನೆಗೆ ನಮ್ಮ ದೊಡ್ಡಪ್ಪವ್ರು ಬರ್ತವ್ರೆ ಹೆಂಗ್ರು 80ರಲ್ಲಿ ಟ್ರಿಪ್ ಹೊಡ್ಕೊಂಡ್ ಬಂದ್ಬಿಟ್ಟಿದ್ಯಾ ವಾ ಚಿನ್ನ ಮಗಳೇ ನೀನೇ ಬಂದಿದ್ಯಾ ಬಂದೇ ಇರೋ ಗೈಸ್ ನಮ್ಮ ದೊಡ್ಡಪ್ಪ ಫ್ಯಾಮಿಲಿ ಫುಲ್ಲು ಸಿಗಂದೂರ್ಗೆ ಹೋಗಿದ್ರು ನಮ್ಮ ರಘೋಣನ್ ಚಿಕ್ಕ ಮಗಂಗೆ ನಮ್ಮ ಜ್ಞಾನವಿ ತಮ್ಮಂಗೆ ಹೆಸರು ಕಟ್ಸಕ್ಕೆ ಅಂತ ಅವನು ಬಂದಿದ್ದಾನಾ ಗೈಸ್ ನಮ್ಮ ಶಿಷ್ಯನ ಬಂದವನೇ ಅಕ್ಕ ಹೆಂಗಿತ್ತು ಟ್ರಿಪ್ ಎಲ್ಲ ಪಾಪ ಚಿನ್ನ ಮಗನೇ ಗೈಸ್ ನಮ್ಮ ಶಿಷ್ಯನ್ ಫೇಸ್ ನ ನೋಡಕ್ ಯಾರ್ಯಾರು ರೆಡಿ ಇದ್ದೀರಾ ಆದಷ್ಟು ಬೇಗ ರಿವೀಲ್ ಮಾಡ್ತೀವಿ ಇವಾಗ ತೋರ್ಸಲ್ಲ ಚಿನ್ನು ಮಗಳ ನೋಡುವ ಹೆಂಗಿತ್ತು ಟ್ರಿಪ್ ಎಲ್ಲ ಯಾರು ನೀನ್ ಮಾತಾಡಿಸ್ತಾನೆ ಇಲ್ವಲ್ಲ ನವಿ ಗೈಸ್ ಫೈನಲಿ ನಮ್ಮ ಅಕ್ಕ ನಮ್ಮ ಮನೆಗೆ ಬಂದರು ಇನ್ಮೇಲಿಂದ ನಮ್ಮ ರಾಘವ ನಮ್ಮ ಅಣ್ಣ ಯಾವಾಗ ನಮ್ಮ ಮನೆ ಇರ್ತಾರೆ ನಮ್ಮ ಅಕ್ಕ ಜ್ಞಾನವಿ ನಮ್ಮ ಮನೇಲಿ ಇರ್ತಾರೆ ಪರ್ಮನೆಂಟಾಗಿ ಏನಿತ್ತು ಬಾಣತ್ತರ ಎಲ್ಲ ಮುಗೀತು ಇವಾಗ ಬಂದವ್ರೆ ಸೆಗಂದೂರು ದೇವಸ್ಥಾನಕ್ಕೆ ಹೋಗಿ ಡೈರೆಕ್ಟಾಗಿ ಹಿಂಗೆ ಇಲ್ಲಿಗೆ ಬಂದವ್ರೆ ಬಂದಿದ್ದು ಎಲ್ಲರೂ ಬಂದಿದ್ದು ಖುಷಿ ಆಯ್ತು ತೋರಿಸ್ಲಿ ಗೈಸ್ ಅಪ್ಪಿ ಪ್ಯಾಂಟ್ ಹಾಕೊಂಡಿದ್ದಾನಂತೆ ಗೋಳಿ ನಾನು ಹಾಕತಿದ್ದೆ ಕಣ ಇರ್ಲ ಗೈಸ್ ನಾನು ಗೊತ್ತಿಲ್ಲ ಅಂತ ಹಾಕತಿದ್ದೆ ನಿಂದ ನಿಜ ಇರೋದು ನಾನು ನಮ್ಮ ಅಣ್ಣ ತಂದು ಮಡಗಿದ್ದಾನೆ ಅಂದ್ಬಿಟ್ಟು ನಾನು ಇಕ್ಕತ್ತಿದ್ದೆ ಕಳದ ಚೆನ್ನಾಗಿ ಕಾಣಿಸ್ತಾ ಗುಳಿ ನಿಜ ನಿಂಗೆ ಚೆನ್ನಾಗಿ ಜಿಮ್ಮಿಗೆ ಹಾಕೋಗಿದ್ಯಾ ಜಿಂಬಿಯರ್ ಇದ್ದಂಗೆ ಅಂದ್ಬಿಟ್ಟು ಹಾಕೋಯ್ತಿದ್ದೆ ಲೆಗಿನ್ಸ್ ಇದು ಪ್ಯಾಂಟ್ ಅಮ್ಮನ್ ಇಲ್ಲ ಅಂತಿದ್ರೆ ಮತ್ತೆ ಖುಷಿ ನೋಡು ಅಪ್ಪಯ್ಯ ಏನಪ್ಪ ಸಮಾಚಾರ ನಿಮ್ಮ ಅತ್ತೆ ಬಂದವ್ರೆ ಮನೆಗೆ ಅಲ್ಲಿ ಸಣ್ಣಕ್ಕವರಲ್ಲ ನಿಮ್ಮ ಅತ್ತೆ ಏನು ಇಷ್ಟು ಸಣ್ಣ ಇರೋದು ನಿಮ್ಮ ಅತ್ತೆ ಅಲ್ಲ ಈ ಸಣ್ಣಕ್ಕಿರೋ ಅತ್ತೆ ಸಿಕ್ಕವರಲ್ಲ ಮಳಗಿ ಸಭಾ ಟಿವಿನ ಇನ್ನೂ ಸೌಂಡ್ ಕಮ್ಮಿ ಕೊಡಪ್ಪ ವಿಡಿಯೋ ಮಾಡೋರ್ಗೆ ಏನು ಕೇಳ್ಸಲ್ಲ ಕಣಪ್ಪ ಸಣ್ಣಕ್ಕಿರೋ ಅತ್ತೆ ಪಡೆದಿರೋದಕ್ಕೆ ಏನು ಅನಿಸ್ತಾ ಇದೆ ಯಾಕಪ್ಪ ಅಪ್ಪ ಏನಕ್ಕೆ ನಿಂಗೆ ಅಲ್ಲಿ ನನ್ನ ಮೇಲೆ ಅಷ್ಟೊಂದು ಕೋಪ ಹೇಳು ಯಾವಾಗ ನೋಡಿದ್ರು ಇವಾಗ ಬಂದು ಸಂಜೆ ಅವಾಗ್ಲೂ 3 ಗಂಟೆ 4 ಗಂಟೆಗೆ ಬಾ ಏನ್ ಡೈಲಿ ಬಂದನಪ್ಪ ಹುಡ್ತಾ ಬೈತು ಅದಕ್ಕೆ ಬಂದಿ ಕಣಪ್ಪ ಯಾರ್ದ ಹುಟ್ಟಪ್ಪ ಮಾದೇವಕ್ಕೂ ಹುಡ್ತಾ ಬೈತು ಅಪ್ಪಂದ ನೀವು ಯಾರ್ದ ಹುಟ್ಟಪ್ಪ 4 ಗಂಟೆ ರಾತ್ರಿ 3 ಗಂಟೆ ನಡೆ ಬಂದವಿ ಅಪ್ಪ 3 ಗಂಟೆಗೆಲ್ಲ ಪಾಪ 1 ಗಂಟೆಗೆ ಬಂದಿದ್ದು ಕಣಪ್ಪ ಅಮ್ಮನೇ ಇತ್ತು ಕೇಳೋ ಅಮ್ಮ ಯಾವ ನನಗೆ ಗೊತ್ತಿಲ್ವ ಅಮ್ಮನೇ ಇತ್ತು ಕಣಂತೆ ವಾ ಇದೊಳ್ಳು ಅದಕ್ಕೆ 3 ಗಂಟೆ 4 ಗಂಟೆ ರಾತ್ರಿ ಅಪ್ಪ 3 ಗಂಟೆ 4 ಗಂಟೆಗೆ ಯಾಕಪ್ಪ ಯಾರಪ್ಪ ಬಂದಿದ್ದು 1 ಗಂಟೆ ಕಣಪ್ಪ ಬಂದಿದ್ದು ನೀನು 9 ಗಂಟೆಗೆ ಬಂದಿದ್ದ ನಡಿ ಇಲ್ಲ ಸುಳ್ಳು ಯಾಕೆ ಹೇಳಿ ಏನು ಹೇಳಿದ್ರು ನಿಜ ಹೇಳ್ಬೇಕು ಏನ್ ಹೇಳಿದ್ರು ಎಷ್ಟು ಗಂಟೆಗೆ ಬಂದ ನಿಜ ಹೇಳು ಆತುಂ ಸಾಕ್ಷಿ ನಿಜ ಹೇಳು ನಿಜವಲ್ಲೂ 1 ಗಂಟೆಗೆ ಬಂದಿ 1:45 ನಾನು ಎದ್ದು ನೋಡ್ದಿ ಕಣ್ ನಡಿ ಮುಚ್ಕೊಂಡು ಮತ್ತೆ ಇವಾಗ ತಾನೆ 3 ಗಂಟೆಯಿಂದ ಯಾಕೆ ಸುಳ್ಳು ಹೇಳ್ದೆ ಬಾಯಲ್ಲಿ ಸತ್ಯ ಕೇಳಕ್ಕಣ ಅಪ್ಪಯ್ಯ ಚಿನ್ನು ಮರಿ ನಡಿ ಚಿನ್ನು ಮರಿ ಕಣ ನೀವು ಹೇಳ್ದಕ್ಕೆ ತಪಾಸ್ ಮಾಡ್ಕೊಂತಾರ ಡೋರ್ ಈ ತರ ಪುಳಿ ಅಪ್ಪ ನನಗೆಲ್ಲ ಇಷ್ಟ ಆಗಲ್ಲ ಅದೆಲ್ಲ ಒಂದೊತ್ತಲ್ಲಿ ಕಳ್ರು ಬರಂಗ 3 ಗಂಟೆ ರಾತ್ರಿ 2 ಗಂಟೆ ರಾತ್ರಿ 4 ಗಂಟೆ ರಾತ್ರಿ ಕಳ್ರು ಬರಂಗಲ್ಲ ನೀವು ಮಲಗಿರ್ತೀರ ನಿಮ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಡಿಸ್ಟರ್ಬ್ ಆಗ್ಬಾರ್ದಲ್ಲ ಗೋಳಿ ಇವಾಗ ಯಾರು ಲೆಗಿನ್ಸ್ ಇಕ್ಕೊಂಡಿದ್ಯಪ್ಪ ನೀನು ಯಾ ಎಣ್ಣೆಗಳು ಲೆಗಿನ್ಸ್ ಹೊಡಗಂಗಿಲ್ಲ ಇಕ್ಕ ಉಂಟಲ್ಲ ನೀನು ಗೋಳಿ ನನ್ನ ಮಗನೇ ತಿಂತೀಯ ಹಂಗೆ ಸಪ್ಪಿ ಉಪ್ಸಾರ ಒಳ್ಳೆ ಬ್ಯಾಟಿಂಗ್ ಮಾಡ್ತಾವಳೆ ನಮ್ಮ ಮಟ್ಟಿಗೆ ಬಂದ್ಬಿಟ್ಟು ನಮ್ಮ ಮಟ್ಟಿಗೆ ತಿನ್ನಕ್ಕೆ ಅಂತಾನೆ ಬತ್ತೀವಲ್ವ ಅಲ್ಲೇ ಮಟನ್ ಸಾಂಬಾರಾಗ ಹೊಡ್ಬಿಟ್ಟು ಗುಮ್ಮಿ ಏನ್ ಮಟನ್ ನಿನ್ನ ಹೆಸರು ಗುಮ್ಮಿನ ಕುಮ್ಮಿನ ಅರ್ಪಿತಾ ಗೌಡ ಜಿ ಅಡ್ಡ ಹೆಸರು ಅಡ್ಡ ಹೆಸರೇನ ಅಡ್ಡ ಹೆಸರೇನ ಅಡ್ಡ ಪೆಟ್ನೇಮ್ ಒಪ್ಪಿ ಅಪ್ಪಿ ಪೆಟ್ನೇಮ್ ಅಂತ ಪೆಟ್ನೇಮು ಸರ್ ಪೂರ್ತಿ ನೇಮು ಅರ್ಪಿತಾ ಗೌಡ ಜಿ ಅಂತ ಇರೋದು ಎಂತದಿಲ್ಲ ಇವರೆಲ್ಲ ಶಾರ್ಟ್ ಆಗಿ ಅರ್ಪಿತಾ ಅಪ್ಪಿ ಅಪ್ಪಿ ಅಂತ ಕರೀತಾರೆ ನಿಂಗೆ ಅಪ್ಪಿ ಅಂತ ಕರೆಯೋದು ಇಷ್ಟ ಅಲ್ವಾ ಅಪ್ಪಿ ಈಗ ಹಿಂಗೆ ದಪ್ಪ ಇದ್ದಿದ್ದೀರ ನಿಮ್ಮ ಅಣ್ಣನಿಗೆ ಕಡೆ ನೀನು ಮಾಂಸ ಪರ್ವತಿ ಹಾಗೆ ನಾವು ನನ್ನ ಅಷ್ಟು ನಾನು ಇಷ್ಟೇ ಅನ್ನ ತಿನ್ನೋದು ನಾನು ಇಷ್ಟು ಈಗ ಏನಿದು 3 ಜನಕ್ಕೆ ಆಯ್ತದ ಅನ್ನ ಇದು ಗೈಸ್ ಇಲ್ಲಿರೋದೆಲ್ಲ ಖಾಲಿ ಮಾಡ್ಬಿಟ್ಟು ಕೊನೆಯದಾಗ ಇನ್ನಿಷ್ಟು ಬಿಡಿಸ್ಕೊಂಡ್ರದ ಅಷ್ಟೇ ಇವಾಗ ಹಿಂಗೆ ಡವ್ ಮಾಡ್ತಿರೋದು ತಿನ್ಬಿಟ್ಟು ನಾನು 4 ದಿನ ಆಯ್ತು ಡಯಟ್ ಶುರು ಮಾಡಿ ಹಾಂ ಒಂದೇ ದೋಸೆ ಬೆಳಿಗ್ಗೆ ತಿಂದಿರೋದು 1 ದೋಸೆನ
ಡಯಟ್ ಏನೇ ಅದು 2 ದೋಸೆ ತಿಂತಿದೆ, 1 ದೋಸೆಗೆ ಬಂದವನೆ. 2 ಚಪಾತಿ ತಿಂತಿದ್ದ, 1 ಚಪಾತಿ ತಿಂತೀನಿ, 3 ಇಡ್ಲಿ ತಿಂತಿದ್ದಿ, 2 ಇಡ್ಲಿ ತಿಂತೀನಿ. ಗೈಸ್ ಡಯಟ್ ಅಂದ್ರೆ ಇದೆ ಕೇಳ್ತಿದ್ರು. ಆಯ್ತಾ? ಮಧ್ಯಾಹ್ನ ಊಟ ಬಿಡಲ್ಲ, ನೈಟ್ ಹೊತ್ತು ಅಷ್ಟೇ. ಇಲ್ಲ, ಮಧ್ಯಾಹ್ನ ಊಟ ಮಾಡ್ತೀನಿ. ಊಟ ಮಾಡಿಲ್ಲ ಗ್ಯಾಸ್ಟ್ರಿಕ್ ತಿಂದು ದಪ್ಪ ಆಗೋದು. ನಾನು ಊಟದಿಂದ ದಪ್ಪ ಐತಲ್ಲ, ಬೇಕ್ರಿ ತಿಂಡಿ ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡಿದ್ರೆ ಸಣ್ಣ ಐತೆ. ಕೆನ್ನೆ ಸರಿ ಊಸ್ಕೊಳ್ಳಿ. ಅದೇ ಸಿಗ್ತು ನೋಡಿ. ನಾನು ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ತುಂಬ ಇಷ್ಟ ಆಗಿದೆ. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಬಾಯ್. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ.